ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಇಂಪಾರ್ಟೆಂಟ್ ವಿಡಿಯೋ ಅಂತ ಹೇಳ್ತಾ ಈ ಒಂದು ವಿಡಿಯೋದಲ್ಲಿ ಏನಪ್ಪ ಹೇಳ್ತಾ ಇದ್ದೀನಿ ಅಂದರೆ, ನಿಮ್ಮ ಹತ್ರ ರೇಷನ್ ಕಾರ್ಡ್ ಇದೆಯಾ? APL ಆಗಿರ್ಬೋದು ಮತ್ತು BPL ಆಗಿರ್ಬೋದು ಮತ್ತು ಅಂತ್ಯೋದಯ ಆಗಿರ್ಬೋದು. ಕೇವಲ ನೀವು ರೇಷನ್ ಕಾರ್ಡ್ನ ಮೆಡಿಕಲ್ ಸಲುವಾಗಿ ಯೂಸ್ ಮಾಡಿಕೊಳ್ತಾ ಇರ್ಬೋದು, ಅಥವಾ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಪಡೆದುಕೊಳ್ಳುವುದಕ್ಕೆ ಯೂಸ್ ಮಾಡಿಕೊಳ್ತಾ ಇರ್ಬೋದು, ಅಥವಾ ಬೇರೆ ಯಾವುದೇ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸುವುದಕ್ಕೆ ಮಾತ್ರ ರೇಷನ್ ಕಾರ್ಡ್ನ ಯೂಸ್ ಮಾಡಿಕೊಳ್ತಾ ಇದ್ದೀರಾ. ಸೊ ಅಂಥವರಿಗೆ ಈಗ ಸರ್ಕಾರದ ಕಡೆಯಿಂದ ಒಂದು ಹೊಸ ರೂಲ್ಸ್ ಬಂದಿದೆ. ಈಗ ಸರ್ಕಾರ APL, BPL ಮತ್ತು ಅಂತ್ಯೋದಯ ರೇಷನ್ ಕಾರ್ಡ್ಗಳನ್ನು ಬಂದ್ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಯಾವ ಕಾರಣಕ್ಕೆ ರೇಷನ್ ಕಾರ್ಡ್ಗಳು ಬಂದ್ ಆಗ್ತಾ ಇದ್ದಾವೆ, ನಿಮ್ಮ ರೇಷನ್ ಕಾರ್ಡ್ ಕೂಡ ಏನಾದರೂ ಬಂದ್ ಆಗಿದೆನಾ ಎಂಬುದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸಿಕೊಡುತ್ತೇನೆ. ವಿಡಿಯೋನ ಮಧ್ಯದಲ್ಲಿ ಎಲ್ಲಿ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡ್ತಾ ಹೋಗಿ. ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೊಂದು ಲೈಕ್ ಕೊಟ್ಬಿಟ್ಟು ವಿಡಿಯೋ ನೋಡೋಕ್ಕೆ ಸ್ಟಾರ್ಟ್ ಮಾಡಿ. ಹೌದು ವೀಕ್ಷಕರೇ, ಸರ್ಕಾರದ ಕಡೆಯಿಂದ ಒಂದು ಹೊಸ ರೂಲ್ಸ್ ಬಂದಿದೆ. ತಾವೇನಾದರೂ BPL ಮತ್ತು APL ಅಥವಾ ಅಂತ್ಯೋದಯ ರೇಷನ್ ಕಾರ್ಡ್ನ ಹೊಂದಿದ್ದು ಕೇವಲ ನೀವು ಮೆಡಿಕಲ್ ಪರ್ಪಸ್ಗೋಸ್ಕರ ಯೂಸ್ ಮಾಡ್ಕೊಳ್ತಾ ಇದ್ರಿ, ಅಥವಾ ಗೃಹಲಕ್ಷ್ಮಿ ಯೋಜನೆಗೆ ಮಾತ್ರ ಯೂಸ್ ಮಾಡಿಕೊಳ್ತಾ ಇದ್ರಿ, ಈಗ ಸರ್ಕಾರ ಅಂತಹ ರೇಷನ್ ಕಾರ್ಡ್ಗಳನ್ನು ಸಸ್ಪೆಂಡ್ ಅನ್ನ ಮಾಡ್ತಾ ಇದ್ದಾರೆ. ಹೌದು ಸ್ನೇಹಿತರೆ, ಇವು ನೀವು ನೋಡ್ತಾ ಇರ್ಬೋದು, ನಿಮಗೆ ಲೈವ್ ಆಗಿ ತೋರಿಸ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು, ಸಸ್ಪೆಂಡ್ ರೀಸನ್ ಕೂಡ ಇದೆ. ಯಾವ ಕಾರಣಕ್ಕೋಸ್ಕರ ಬಂದ್ ಆಗಿದೆ ಅಂತ, ಅಂಡರ್ ದಿ ಸಸ್ಪೆಂಡ್ 6 months ನಾಟ್ ಟೇಕನ್ RC ಅಂತ ಅಂದ್ರೆ ನೀವು ರೇಷನ್ ಕಾರ್ಡ್ ಆಕ್ಟಿವ್ ಇದೆ, ಬಟ್ ನೀವು 6 ತಿಂಗಳ ತನಕ ಯಾವುದೇ ರೀತಿಯ ರೇಷನ್ಗಳನ್ನ ತೆಗೆದುಕೊಂಡಿಲ್ಲ. ಆ ಕಾರಣಕ್ಕೋಸ್ಕರ ನಾವು ಈ ರೇಷನ್ ಕಾರ್ಡನ್ನು ಬಂದ್ ಮಾಡುತ್ತಿದ್ದೀವಿ ಅಂತ ಅವರ ರೀಸನ್ ಕೊಟ್ಟು ಈಗ ರೇಷನ್ ಕಾರ್ಡನ್ನು ಬಂದ್ ಮಾಡಲಾಗಿದೆ ವೀಕ್ಷಕರೇ. ಹೀಗಾಗಿ ತಾವು ರೇಷನ್ ಕಾರ್ಡ್ನ ಹೊಂದಿದ್ದು ಪ್ರತಿ ತಿಂಗಳು ನ್ಯಾಯಬೆಲೆ ಅಂಗಡಿಗೆ ಹೋಗಿ ನಿಮ್ಮ ಒಂದು ಅಕ್ಕಿ ಏನಿರುತ್ತೆ ಅಕ್ಕಿಯನ್ನು ಪಡೆದುಕೊಂಡು ತಮ್ಮ ರೇಷನ್ ಕಾರ್ಡ್ನ ಚಾಲ್ತಿಯಲ್ಲೇ ಇಡಬೇಕಾಗುತ್ತದೆ. ಹಾಗಾದ್ರೆ ಬನ್ನಿ ವೀಕ್ಷಕರೇ, ಈ ರೀತಿಯಾಗಿ ನೀವು ನಿಮ್ಮ ರೇಷನ್ ಕಾರ್ಡ್ನ ಸ್ಟೇಟಸ್ ಅನ್ನ ಚೆಕ್ ಮಾಡಿಕೊಳ್ಳುವುದು ಅಂತ ತಿಳಿಸಿಕೊಡುತ್ತೇನೆ. ಮೊದಲಿಗೆ ತಾವು ಆಹಾರ ಇಲಾಖೆಯ ಒಂದು ಅಫಿಷಿಯಲ್ ವೆಬ್ಸೈಟ್ ಅನ್ನ ಓಪನ್ ಮಾಡಿಕೊಳ್ಳಿ. ಓಪನ್ ಮಾಡಿದಾದ್ಮೇಲೆ ಇಲ್ಲಿ ಈ ಸೇವೆಗಳು ಅಂತ ಈ ಒಂದು ಆಪ್ಷನ್ ಇರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ. ನಂತರ ಅಲ್ಲಿ ಈ ಸ್ಟೇಟಸ್ ಅಂತ ಆಪ್ಷನ್ ಇರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ. ಅದಾದ್ಮೇಲೆ ಅಲ್ಲೇ ಕೆಳಗೆ ನ್ಯೂ ಆರ್ ಎಕ್ಸ್ಟಿಂಗ್ ರೇಷನ್ ರಿಕ್ವೆಸ್ಟ್ ಅಂತ ಬರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ. ಅದಾದ್ಮೇಲೆ ಅಲ್ಲಿ ಕೆಲವೊಂದಿಷ್ಟು ಲಿಂಕ್ ಗಳು ಸಿಗುತ್ತದೆ, ನಿಮ್ಮ ಜಿಲ್ಲೆ ಮೇಲಿರುವಂತಹ ಲಿಂಕ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ. ಅದಾದ್ಮೇಲೆ ಸ್ನೇಹಿತರೆ, ಅಲ್ಲಿ 2 ಆಪ್ಷನ್ ಇರುತ್ತದೆ, ಸ್ಟೇಟಸ್ ಆಫ್ ರೇಷನ್ ಕಾರ್ಡ್ ಅಂತ ಬರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ. ಅಲ್ಲಿ 2 ರೀತಿಯಾಗಿ ಆಪ್ಷನ್ ಬರುತ್ತೆ, ಒಂದು ವಿತ್ OTP, ಇನ್ನೊಂದು ವಿತೌಟ್ OTP ಅಂತ. ಇದು ತಾವು ತಮ್ಮ ಆಧಾರ್ ಕಾರ್ಡ್ ನಂಬರ್ ಲಿಂಕ್ ಇದ್ರೆ OTP ಮೇಲೆ ಕ್ಲಿಕ್ ಮಾಡಿಕೊಳ್ಳಿ, ಇಲ್ಲ ಅಂದ್ರೆ ವಿತೌಟ್ OTP ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ರೇಷನ್ ಕಾರ್ಡ್ನ ನಂಬರ್ನ ಹಾಕಿಕೊಂಡು ಗೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ. ಗೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಈ ರೀತಿಯಾಗಿ ನಿಮ್ಮ ರೇಷನ್ ಕಾರ್ಡ್ನ ಸ್ಥಿತಿ ಬರುತ್ತೆ. ಇಲ್ಲಿ ನಿಮ್ಮ ರೇಷನ್ ಕಾರ್ಡನ್ನು ಆಕ್ಟಿವ್ ಇದೆನಾ ಅಥವಾ ಸಸ್ಪೆಂಡ್ ಆಗಿದೆನಾ, ಕ್ಯಾನ್ಸಲ್ ಆಗಿದೆನಾ ಅಂತ ತಿಳಿದುಕೊಳ್ಳಬಹುದು. ಯಾರೆಲ್ಲ ಈ ರೀತಿಯಾಗಿ ಸ್ಟೇಟಸ್ ಅನ್ನ ಚೆಕ್ ಮಾಡಿಕೊಂಡಿದ್ದೀರಿ ಅವರು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮುಖಾಂತರ ನಮಗೆ ತಿಳಿಸಿ. ಈ ಒಂದು ವಿಡಿಯೋ ಇಂಪಾರ್ಟೆಂಟ್ ಆಗಿರುವುದರಿಂದ ಎಲ್ಲರಿಗೂ ಕೂಡ ಶೇರ್ ಮಾಡಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೇನೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿಯೊಂದಿಗೆ ಸಿಗೋಣ. ಅಲ್ಲಿ ತನಕ ಬಾಯ್ ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್.